ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ನಾನಿವತ್ತು ವಿಂಡೋಸ್ದು ಆ್ಯಕ್ಟಿವೇಷನ್ ಪ್ರಾಬ್ಲಮ್ ಅಂತ ಬರ್ತಿರುತ್ತೆ. ಯಾವುದಾದ್ರೂ ನೀವು ವಿಂಡೋಸ್ ಮೈಕ್ರೋಸಾಫ್ಟ್ ವರ್ಡ್ ಯೂಸ್ ಮಾಡ್ತಿದ್ರೆ ಇದ್ರ ಮೇಲ್ಗಡೆ ಇಲ್ಲಿ ವಿಂಡೋಸ್ ಆ್ಯಕ್ಟಿವೇಷನ್ ಫೇಲ್ಡ್ ಅಂತ ಬರ್ತಿರುತ್ತೆ. ಅದ್ರದ್ದು ಏನು ಸೊಲ್ಯೂಷನ್ ಅಪ್ಪ ಅಂತಂದರೆ ಒಂದು ಈಸಿ ಸ್ಟೆಪ್ ನೋಡಿ ನಿಮ್ಗೆ ಹೇಳ್ಕೊಡ್ತೀನಿ ನಾನು ಇವತ್ತು. ಫಸ್ಟ್ ಆಫ್ ಆಲ್ ನೀವೇನು ಮಾಡಬೇಕಪ್ಪ ಅಂತಂದ್ರೆ ಸಿ ಡ್ರೈವ್ನಾಗ ಹೋಗ್ಬೇಕು. ಏನಪ್ಪ ಸಿ ಡ್ರೈವ್ನಾಗ ಹೋಗ್ಬೇಕು. ಹೆಂಗಂದ್ರೆ ಸಿ ಡ್ರೈವ್ನಾಗ ಹೋಗಿ ನೆಕ್ಸ್ಟು ಒಂದು ವೇಳೆ ನಿಮ್ಮದು ಅಥವಾ ಕಂಪ್ಯೂಟರು ಅಥವಾ ಲ್ಯಾಪ್ಟಾಪು 64 ಬಿಟ್ ಇತ್ತಪ್ಪ ಅಂದ್ರೆ ಪ್ರೋಗ್ರಾಮ್ ಫೈಲ್ಸ್ ಅಂತ ಇರುತ್ತೆ, ಇದ್ರಾಗ ಹೋಗ್ಬೇಕು. ಇಲ್ಲಪ್ಪ ನಿಮ್ಮದು 32 ಬಿಟ್ಸ್ ಇತ್ತಪ್ಪ ಅಂದ್ರೆ ಪ್ರೋಗ್ರಾಮ್ ಫೈಲ್ಸ್ ಇಂಟು 86 ಅಂತ ಇರುತ್ತೆ, ಅದ್ರಾಗ ಹೋಗ್ಬೇಕು. ಈ ಪ್ರೋಗ್ರಾಮ್ ಫೈಲ್ಸಲ್ಲಿ ಹೋಗಿ ಇದಾದಮೇಲೆ ಕಾಮನ್ ಫೈಲ್ಸ್ ಅಂತಂದು ಒಂದು ಫೋಲ್ಡರ್ ಇದೆ, ಅದನ್ನು ಕ್ಲಿಕ್ ಮಾಡಬೇಕು. ಅದಾದ ನಂತರ ಮೈಕ್ರೋಸಾಫ್ಟ್ ಶೇರ್ಡ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿ. ಅದಾದ ನಂತರ ಆಫೀಸ್ ಸಾಫ್ಟ್ವೇರ್ ಪ್ರೊಟೆಕ್ಷನ್ ಪ್ಲ್ಯಾಟ್ಫಾರ್ಮ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡಿದ್ರೆ ನೀವು ಫೋಲ್ಡರ್ ಎಂಟಿ ಅಂತ ಬರೋದಿದೆ. ಒಂದು ವೇಳೆ ನಿಮ್ದು ಫೋಲ್ಡರ್ ಇದು ಎಂಟಿ ಅಂತ ಇತ್ತಪ್ಪ ಅಂತಂದ್ರೆ ಅವಾಗ ಏನು ಮಾಡಬೇಕಪ್ಪ ಅಂದ್ರೆ ನೀವು ನೆಕ್ಸ್ಟ್ ಬ್ಯಾಕ್ ಹೋಗ್ಬೇಕು. ಬ್ಯಾಕ್ ಹೋಗಿ ನೆಕ್ಸ್ಟ್ ಇನ್ನೊಂದು ಫೋಲ್ಡರ್ ಇರುತ್ತಲ್ಲ ಇದನ್ನು ಚೆಕ್ ಮಾಡ್ಬೇಕು ನೀವು. ಇನ್ನೊಂದು ಫೋಲ್ಡರ್ ಏನು ಇಂಟು 86 ಅಂದಿತ್ತಲ್ಲ ಇದನ್ನು ಚೆಕ್ ಮಾಡ್ಬೇಕು. ಒಂದು ವೇಳೆ ಇದರಲ್ಲಿ ಕೂಡ ಇಲ್ಲಪ್ಪ ಅಂದ್ರೆ ಕಾಮನ್ ಫೈಲ್ಸು ಮೈಕ್ರೋಸಾಫ್ಟ್ ಶೇರ್ಡ್ ಹೋಗಿ ಇದರೊಳಗೆ ನೀವು ಇದ್ರೊಳಗೆ ಇಲ್ಲದು ಫೈಲ್. ಓಕೆ, ಇದ್ರಾಗ ಇಲ್ಲಪ್ಪ ನೀವು ಒಳ್ಳೆ ಏನು ಮಾಡಬೇಕು, ಬ್ಯಾಕ್ ಬರಬೇಕು. ಬ್ಯಾಕ್ ಬಂದು ಸಿ ಡ್ರೈವು ಇದ್ರೊಳಗೆ ಪ್ರೋಗ್ರಾಮ್ ಫೈಲ್ಸು, ಅದಾದಮೇಲೆ ಮೈಕ್ರೋಸಾಫ್ಟ್ ಆಫೀಸ್ ಇದ್ರೊಳಗೆ ಹೋಗಿ ನೆಕ್ಸ್ಟು ಆಫೀಸ್ 15 ಒಳಗೆ ಹೋಗಿ ಇದ್ರೊಳಗೆ ಏನು ಹುಡುಕಬೇಕಪ್ಪ ಅಂದ್ರೆ ನೀವು OS ಇಲ್ಲಿ ತೋರಿಸ್ರು ನಿಮ್ಗೆ ಟೈಪ್ ಮಾಡ್ಕೊತ ಹೋಗು OS ಎಲ್ಲಿದೆ ಈ ಫೈಲ್ ಹುಡುಕು ನೀವು. ಯಾವುದು OS ಪ್ರೀಮ್ ಆರ್ OS ಪ್ರೀಮ್ OSPPREARM ಈ ಫೈಲ್ ಹುಡುಕಿ ರೈಟ್ ಕ್ಲಿಕ್ ಮಾಡಿ ರನ್ ಆ್ಯಸ್ ಎ ಅಡ್ಮಿನಿಸ್ಟ್ರೇಟರ್ ಅಂತೇಳಿ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಓಪನ್ ಆಗ್ತದೆ. ಎಸ್ ಅಂತ ಹೊಡೋದು ಇದನ್ನು ಆ್ಯಸ್ ಅಡ್ಮಿನಿಸ್ಟ್ರೇಟರ್ ರನ್ ಆ್ಯಸ್ ಅಡ್ಮಿನಿಸ್ಟ್ರೇಟರ್ ಅಂತ ಮೂನ್ ಆ್ಯಸ್ ಅಡ್ಮಿನಿಸ್ಟ್ರೇಟರ್ ಅಂತ 3 ಸಾರಿ ಇದು ಮಾಡಬೇಕು. ಇದನ್ನು ಮಾಡಾದ್ಮೇಲೆ ಕ್ಲೋಸ್ ಮಾಡಿ ನೀವು ಮತ್ತೆ ಮೈಕ್ರೋಸಾಫ್ಟ್ ವರ್ಡನ್ನ ಒಂದು ಸಾರಿ ಕ್ಲೋಸ್ ಮಾಡಿ ಇನ್ನೊಂದು ಆನ್ ಮಾಡಿದರೆ ಎಲ್ಲ ಪ್ರಾಬ್ಲಮ್ ನಿಂದ ಸಾಲ್ವ್ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್.